ಹಾಯ್ ಎಲ್ಲ ವಿದ್ಯಾರ್ಥಿಗಳೇ, SSLC ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ ರಿಸಲ್ಟ್ಗೋಸ್ಕರ. ಎಲ್ಲನೂ ಕೂಡ ನ್ಯೂಸ್ ಕೂಡ ನೋಡ್ತಿದ್ದಾರೆ. ಇನ್ ಕೇಸ್ ನ್ಯೂಸ್ ಚಾನಲ್ಸ್ ಕೂಡ ನೋಡ್ತಾ ಇತ್ತಂದರೆ ನಿಮಗೆ SSLC ರಿಸಲ್ಟ್ಗೆ ಸಂಬಂಧಪಟ್ಟಾಗೆ ಭಾಳ ಕಡೆ ನಿಮ್ಗೆ ಮಾತುಕತೆ ಬರ್ತಾ ಇದ್ದಾವೆ. ಏನೆಲ್ಲ ಚೇಂಜಸ್ ಆಗ್ತದೆ ಅದನ್ನೆಲ್ಲನೂ ಕೂಡ ನಿಮ್ಗೆ ಹೇಳ್ತಾನೆ ಇದ್ದಾವೆ. ಕಂಟಿನ್ಯೂ ಆಗಿ ಬೇರೆ ಬೇರೆ ಚಾನಲ್ಸು ಕೂಡ ಹೇಳ್ತಾ ಇದ್ದಾವೆ. ಸೊ ನಮ್ಮ ಚಾನಲ್ ಕಡೆಯಿಂದ ಈಗ ಅಪ್ಡೇಟ್ ಏನಪ್ಪ ಅಂದರೆ, ಈಗಾಗಲೇ ಗೊತ್ತಿರುವಾಗ SSLC ರಿಸಲ್ಟ್ ಯಾಕೆ ಡಿಲೇ ಆಗಿದೆ ಅಂತಂದರೆ, ಫಸ್ಟು ಸೆಕೆಂಡ್ PUC ರಿಸಲ್ಟ್ ಬಂದಿದೆ. ಆ್ಯಂಡ್ ಸೆಕೆಂಡ್ PUC ರಿಸಲ್ಟು ಕೂಡ ಏನಂತಂದರೆ ಅದೇ result.nic.in ಬಿಡೋ ಕಾರಣ ಅವರ KCA ಮಾಡ್ತಾರೆ. ಸೊ ಹಂಗಾಗಿ ಅದಾದ ನಂತರ ಮೊನ್ನೆ ಥರ ಗೊತ್ತಿರಬೇಕು CBSE ಕೂಡ ರಿಸಲ್ಟ್ ಕೂಡ ಬಂದೈತೆ. ಸೊ ಹಂಗಾಗಿ ಇವಾಗ ಏನಂತಂದರೆ ಮೇನ್ಲಿ ಕಾನ್ಸಂಟ್ರೇಷನ್ SSLC ಸ್ಟೂಡೆಂಟ್ ಓನ್ಲಿ, ಅಂದರೆ ನಿಮ್ಮ ಮೇಲೆ ಮಾತ್ರ ಫೋಕಸ್ ಮಾಡ್ತಾರೆ ಇನ್ಮೇಲೆ. ಸೊ ಹಂಗಾಗಿ ಕರ್ನಾಟಕ SSLC ಫಲಿತಾಂಶ 2026 ನೇರ ಪ್ರಸಾರ ದಿನಾಂಕದ ಬಂದುಬಿಟ್ಟು KSAB 10ನೇ ತರಗತಿ ಫಲಿತಾಂಶಗಳು ಶೀಘ್ರದಲ್ಲೇ result.nic.in ಉತ್ತೀರ್ಣ ಅಂಕಗಳು ಬರ್ತವೆ. ಸೊ ಅಂದ್ರೆ ಇಲ್ಲೇನು ಕೊಟ್ಟವ್ರು ಅಂತಂದರೆ, ಇದರಲ್ಲಿ ಏನು ಕೊಟ್ಟವ್ರು ನೋಡತ್ತಂದರೆ, ರಿಸಲ್ಟ್ ಬಂದುಬಿಟ್ಟು KSEB ಕರ್ನಾಟಕ 2000 ಅಂದರೆ SSLC ಫಲಿತಾಂಶಗಳನ್ನು ಶೀಘ್ರದಲ್ಲೇ ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಫಲಿತಾಂಶ ದಿನಾಂಕ, ಉತ್ತೀರ್ಣ ಅಂಕಗಳು, ಉತ್ತೀರ್ಣ ಶೇಕಡಾವಾರು ಪರಿಶೀಲಿಸೋದು ಹೇಗೆ, ಟಾಪರ್ಗಳು ಮತ್ತು ಇನ್ನೂ ಹೆಚ್ಚಿನ ಪರಿಶೀಲನೆ ಮಾಡೋದು ಹೆಂಗಂತಂದರೆ ಈ ವಿಡಿಯೋದಲ್ಲಿ ನೋಡ್ತೀವಿ ನಾವೀಗ. ಓಕೆ, ಇದರಲ್ಲಿ ಏನು ಕೊಟ್ಟವ್ರು ಅಂತಂದರೆ, ಓಕೆ ನಾನು ಈಗ ತೋರಿಸ್ತೀನಿ ನಿಮಗೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ KSEB ಶೀಘ್ರದಲ್ಲಿ ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಅಂದರೆ SSLC ಅಥವಾ 10ನೇ ತರಗತಿ ಫಲಿತಾಂಶ 2026 ತನ್ನ ಅಧಿಕೃತ ವೆಬ್ಸೈಟ್ ಆದಂತಹ result.nic.in ಅಥವಾ KSEB.karnataka.gov.in ಅಥವಾ SSLC karnataka.gov.in ಪ್ರಕಟಿಸಲಿದೆ. ಕರ್ನಾಟಕ 10ನೇ ತರಗತಿಯ ಬೋರ್ಡ್ ಪರೀಕ್ಷೆಯ ಫಲಿತಾಂಶಕ್ಕಾಗಿ ಕಾಯ್ತಿರುವ ಸುಮಾರು 8,65,000 ಅಂತ 8,65,000 ಸ್ಟೂಡೆಂಟ್ ಅಂತಂದರೆ ತಮ್ಮ ರೂಲ್ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ಬಳಸಿಕೊಂಡು ತಮ್ಮ ಅಂಕಪಟ್ಟಿಗಳನ್ನು ಪ್ರವೇಶಿಸಬಹುದು. ಅಂದರೆ ನೀವು ರಿಸಲ್ಟ್ ಚೆಕ್ ಮಾಡ್ಕೊಳ್ಳೋದು ಏನಿಲ್ಲ, ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿಬಿಟ್ರೆ ರಿಸಲ್ಟ್ ಶೀಟ್ ಓಪನ್ ಆಗ್ತದೆ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರುವಾಗೆ QP ಕೋಡ್ಸ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ, ಇಂಗ್ಲೀಷ್ ಬಗ್ಗೆ. ಆ್ಯಂಡ್ ಹೊಸದಾಗಿ ಏನಪ್ಪ ಅಂದರೆ ನಿಮ್ಗೆ ಗೊತ್ತಿರೋವಾಗೆ ಕರ್ನಾಟಕ SSLC ವೇಳಾಪಟ್ಟಿ 2026 PDF ಇಲ್ಲಿ ಡೌನ್ಲೋಡ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಅದು ಬೇಡ, ಬೇಕಾದ್ರೆ ಕ್ಲಿಕ್ ಮಾಡ್ಕೊಂಡ್ರೆ ಬರ್ತೈತೆ. ಓಕೆ, ಸೊ ಈಗ ಸದ್ಯಕ್ಕೆ ಬೇಡ. ಇಲ್ಲೇ ಕೊಡೋರು ನೆಕ್ಸ್ಟು ಕರ್ನಾಟಕ SSLC 2026 ಪರೀಕ್ಷಾ ಚಕ್ರವು ಹಲವು ಹಂತಗಳಲ್ಲಿ ನಡೆಸಲಾಯಿತು. ಗೊತ್ತಿರುವಾಗೆ ನಿಮಗೆ ಫಸ್ಟ್ ಅಂತ ನಡೆಸಿದಾರೆ. ಪರೀಕ್ಷೆಯನ್ನು ಮಾರ್ಚ್ 18ರಿಂದ ಏಪ್ರಿಲ್ 2ವರೆಗೂ ಕೂಡ ನೀವು ಎಕ್ಸಾಮನ್ನು ಬರೆದಿದ್ದೀರಾ. ಸೊ ಹಂಗಾಗಿ ನಂತರ ಪರೀಕ್ಷೆ 2 ಅಂದರೆ ಪರೀಕ್ಷೆ 2ರದ್ದು ಕೂಡ ಏನಂತಂದರೆ ಮೇ 18ರಿಂದ ಮೇ 25ರವರೆಗೂ ಕೂಡ ಏನು ನಡೆಸ್ತಾರೆ ಅಂತಂದರೆ ನಿಮ್ಮ ಎಕ್ಸಾಮ್ಸ್ನ ನಡೆಸ್ತಾರೆ. ಆ್ಯಂಡ್ 3 ಕೂಡ ನಾವೇನು ಮಾಡ್ತಾರೆ ಜುಲೈಯಲ್ಲಿ ನಡೆಸ್ಬೋದು ಅಂತ ನಿರೀಕ್ಷೆಯಲ್ಲಿದ್ದೀವಿ. ಸೊ ಹಂಗಾಗಿ ಕರ್ನಾಟಕ SSLC ಉತ್ತೀರ್ಣಾಂಕಗಳ ಪ್ರಕಾರ ಕರ್ನಾಟಕ SSLC 2026 ಪರೀಕ್ಷೆಗಳಿಗೆ ಹಾಜರಾಗುವ ವಿದ್ಯಾರ್ಥಿಗಳು ಉತ್ತೀರ್ಣರಾಗಲು ಪ್ರತಿ ವಿಷಯದಲ್ಲಿ ಕನಿಷ್ಠ 35 ಅಂಕಗಳನ್ನು ಪಡಿಬೇಕಂತದ್ದು. 33 ತೊಗೊಂಡ್ರು ಕೂಡ ನೀವು ಪಾಸ್ ಆಗ್ತೀರ, ವರಿಬೇಡ. ಓಕೆ, ಕನಿಷ್ಠ ಅವಶ್ಯಕತೆಯನ್ನು ಪೂರೈಸಲು ವಿಫಲರಾದರೂ ಕೂಡ ವರ್ಷದ ನಂತರ ನಡೆಸುವ ಪೂರಕ ಪರೀಕ್ಷೆಗಳಿಗೆ ಹಾಜರಾಗಲು ಅರ್ಹರಾಗ್ತಾರೆ. ಅಂದರೆ 3 ಎಕ್ಸಾಮ್ ನಡೆಸ್ತಾರೆ, ನಿಮ್ಗೆ ಯಾವುದೇ ರೀತಿ ಫೇಲ್ ಅಂತ ಬರೋದಿಲ್ಲ. ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ನಡೆಸೋ ಕಾರಣ ಎಲ್ಲ ಹುಡುಗರು ಪಾಸ್ ಆಗ್ತಾರೆ, ವರಿಬೇಡ. ಆ್ಯಂಡ್ ನಿಮ್ಗೆ ಲಿಂಕ್ ಎಲ್ಲಿ ಸಿಗ್ತದಪ್ಪ ಅಂತಂತಂದರೆ, ನಿಮಗೆ 3 ಕಡೆಯಿಂದ ನಿಮಗೆ ಲಿಂಕ್ ಸಿಗ್ತದೆ. ಸೊ ಈ 3 ಕಡೆಯಿಂದ ಲಿಂಕ್ ನೀವು ಚೆಕ್ ಮಾಡ್ಬೋದು. ಕಾಣಿಸ್ತೀವಿ ನೋಡಿ, ಇಷ್ಟು ವೆಬ್ಸೈಟಲ್ಲಿ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದೆ. ಆ್ಯಂಡ್ ಸ್ಪೆಷಲಾಗಿ ಹುಡುಗರು ಎಲ್ಲರೂ ಕೂಡ ಚೆಕ್ ಮಾಡ್ಕೊಂಡು ಫಸ್ಟ್ ಒನ್ result.nic.in ಅದು ಕೂಡ ತೋರಿಸ್ತೀನಿ ಅಂತ ಆಯಿತಾ. ಚೆಕ್ ಮಾಡೋದು ಯಾವ ರೀತಿ ಅಂತ ಕೊಟ್ಟರು ನೋಡಿ. ಕರ್ನಾಟಕ SSLC ಫಲಿತಾಂಶ 2026 ಪರಿಶೀಲಿಸುವುದು ಹೇಗೆ ಅಂತಂದು, ಕರ್ನಾಟಕ SSLC ಫಲಿತಾಂಶವನ್ನು ಪರಿಶೀಲಿಸಲು ವಿದ್ಯಾರ್ಥಿಗಳು ಈ ಕೆಳಗಿನ ಹಂತಗಳನ್ನು ಅನುಸರಿಸಬಹುದು. ಒಂದು, ವೆಬ್ಸೈಟ್ಗೆ ಹೋಗ್ತಾರೆ, ಅದು karnataka.gov.in ಹೋಗ್ತೀರಾ. ಆಮೇಲೆ SSLC ಫಲಿತಾಂಶ ಲಿಂಕ್ ಅಂತ ಕೊಟ್ಬಿಟ್ಟಿರ್ತಾರೆ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ರಿಜಿಸ್ಟರ್ ಅಂದರೆ ನೋಂದಣಿ ಸಂಖ್ಯೆ ಕೇಳ್ತದೆ. ಆ್ಯಂಡ್ ಜನ್ಮ ದಿನಾಂಕ ಕೇಳ್ತದೆ, ನಿಮ್ಮ ಅಂದರೆ ರಿಜಿಸ್ಟರ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಎಲ್ಲ ವಿವರಗಳನ್ನು ಕರೆಕ್ಟ್ ಇತ್ತು ಅಂತ ಒಂದು ಟೈಮ್ ನೋಡ್ಕೊಂಡು ಏನು ಮಾಡ್ತಾರೆ, ಸಬ್ಮಿಟ್ ಮೇಲೆ ಕೊಟ್ಬಿಟ್ಟು ಏನಾಗ್ತದೆ, ನಿಮ್ಮ ರಿಸಲ್ಟ್ ಶೀಟ್ ಓಪನ್ ಆಗಿಬಿಡ್ತದೆ. ಓಕೆ, ಸೊ ಹಂಗಾಗಿ ನಿಮ್ಗೆ ಏನಂತಂದರೆ ಈ ಒಂದು ಲಿಂಕ್ ಬೇಕಿತ್ತಂತಂದರೆ ನಮ್ಮೊಂದು ವಾಟ್ಸಪ್ ಚಾನಲ್ ಅಥವಾ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ಲಿಂಕ್ ಬಿಟ್ಟ ತಕ್ಷಣ ತಿಳಿಸ್ತೀನಿ. ನಾಳೆ ಬರಲ್ಲ ಆಯಿತಾ, ಏಪ್ರಿಲ್ 24ಕ್ಕೆ ನಿಮ್ಮ ರಿಸಲ್ಟ್ ಬರ್ತಂತ ಅಂದು ಮಧು ಬಂಗಾರಪ್ಪ ಅವರು ಅವಾಗಲೇ ಹೇಳಿದಾರೆ. ಸೊ ಹಂಗೂ ಏನಾದರೂ ಮುಂಚಿತವಾಗಿ ಏನಾದರೂ ಡೇಟ್ ಚೇಂಜ್ ಆಯ್ತಪ್ಪ ಅಂದ್ರೆ ನಿಮ್ಗೆ ಹೇಳ್ತೇನೆ ಅಂತ. ಸೊ ಒಂದು ಗುಡ್ ನ್ಯೂಸು, ನಿಮ್ಗೆ ಗೊತ್ತಿರುವಾಗ ಹಿಂದಿಯನ್ನು ಗ್ರೇಡಿಂಗ್ ವ್ಯವಸ್ಥೆಯನ್ನು ತೆಗೆದುಹಾಕಿದಾರೆ. ನಿಮ್ಗೆ ಗ್ರೇಡಿಂಗ್ ಬದಲು ಏನು ಮಾಡ್ತಿದ್ದಾರೆ, ಹೋದ ವರ್ಷ ಯಾವ ರೀತಿ ಮಾರ್ಕ್ಸ್ ಕೊಡ್ತಿದ್ರು ಅದೇ ರೀತಿ ಮಾರ್ಕ್ಸ್ ಕೊಡ್ತಾಯಿದ್ದಾರೆ. ಅಂದರೆ 525 ಅಲ್ಲ 625 ಮಾರ್ಕ್ಸನ್ನೇ ಕೊಡ್ತಾಯಿದ್ದಾರೆ. ಸೊ ಹಂಗಾಗಿ ನಿಮ್ಗೆ ಏನೇ ಒಂದು ಡೌಟ್ಸ್ಗಳಿತ್ತಂತ ಕಮೆಂಟಲ್ಲಿ ಹಾಕಿ ನಿಮ್ಗೆ ಅದಕ್ಕೆ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಸೊ ರಿಸಲ್ಟ್ ಏನೋ ಲೀಕ್ ಬಂದ ತಕ್ಷಣ ವಾಟ್ಸಪ್ ಚಾನಲ್ ಅಥವಾ ಗ್ರೂಪಲ್ಲಿ ತಿಳಿಸ್ತೀನಿ ಅಥವಾ ವೀಡಿಯೋ ಮಾಡಿ ಆದರೂ ತಿಳಿಸ್ತೀನಿ. ಲಿಂಕ್ ಬಿಟ್ಟ ತಕ್ಷಣ ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್.